ಓಂ ಶಾಂತಿ. ಇಂದಿನ ದಿನಾಂಕ 3/8/2022. ಮಧುರ ಮಕ್ಕಳೇ, ಯಾವಾಗ ಬುದ್ಧಿಯಲ್ಲಿ ಜ್ಞಾನವಿರುತ್ತದೆ ಆಗ ತಂದೆಯ ನೆನಪು ಸ್ಥಿರವಾಗಿರುತ್ತದೆ. ಜ್ಞಾನಯುಕ್ತ ಬುದ್ಧಿಯಿಂದ ಆತ್ಮಿಕ ಯಾತ್ರೆ ಮಾಡಬೇಕು ಮತ್ತು ಮಾಡಿಸಬೇಕಾಗಿದೆ. ಪ್ರಶ್ನೆ: ಈಶ್ವರ ದಾತನಾಗಿದ್ದಾರೆ, ಆದರೂ ಸಹ ಈಶ್ವರಾರ್ಥವಾಗಿ ದಾನ ಮಾಡುವ ಪದ್ಧತಿಯು ಏಕೆ ನಡೆದು ಬರುತ್ತದೆ? ಉತ್ತರ: ಏಕೆಂದರೆ ಈಶ್ವರನನ್ನು ತಮ್ಮ ವಾರಸುದಾರನನ್ನಾಗಿ ಮಾಡಿಕೊಳ್ಳುತ್ತಾರೆ. ಇದರ ರಿಟರ್ನ್ ಇನ್ನೊಂದು ಜನ್ಮದಲ್ಲಿ ಕೊಡುತ್ತಾರೆಂದು ತಿಳಿಯುತ್ತಾರೆ. ಈಶ್ವರಾರ್ಥವಾಗಿ ಕೊಡುವುದು ಎಂದರೆ ಅವರನ್ನು ತಮ್ಮ ಮಗನನ್ನಾಗಿ ಮಾಡಿಕೊಳ್ಳುವುದು. ಭಕ್ತಿ ಮಾರ್ಗದಲ್ಲಿಯೂ ಮಗನನ್ನಾಗಿ ಮಾಡಿಕೊಳ್ಳುತ್ತಾರೆ, ಅರ್ಥಾತ್ ಸರ್ವಸ್ವವನ್ನು ಬಲಿಹಾರಿ ಮಾಡುತ್ತಾರೆ. ಆದ್ದರಿಂದ ಒಂದು ಬಾರಿ ಬಲಿಹಾರಿಯಾಗುವ ಪ್ರತಿಯಾಗಿ ಅವರು 21 ಜನ್ಮಗಳಿಗೆ ಬಲಿಹಾರಿಯಾಗುತ್ತಾರೆ. ನೀವು ಕವಡೆಯನ್ನು ತೆಗೆದುಕೊಂಡು ಬರುತ್ತೀರಿ, ತಂದೆಯಿಂದ ವಜ್ರವನ್ನು ಪಡೆಯುತ್ತೀರಿ. ಇದಕ್ಕಾಗಿಯೇ ಸುಧಾಮನ ಉದಾಹರಣೆ ಇದೆ. ಗೀತೆ: ರಾತ್ರಿಯ ಪ್ರಯಾಣಿಕನೇ, ಸುಸ್ತಾಗಬೇಡ. ಓಂ ಶಾಂತಿ. ಮಕ್ಕಳು ಈ ಗೀತೆಯ ಒಂದು ಸಾಲಿನಿಂದಲೇ ಅರಿತುಕೊಂಡಿರಬಹುದು. ತಂದೆಯು ಯಾವಾಗ ಮಕ್ಕಳೇ ಎಂದು ಹೇಳುತ್ತಾರೆ ಆಗ ನಾವು ಆತ್ಮಗಳಿಗೆ ತಂದೆಯು ಕುಳಿತು ತಿಳಿಸಿಕೊಡುತ್ತಾರೆಂದು ತಿಳಿಯಬೇಕು. ಆತ್ಮಾಭಿಮಾನಿಗಳಾಗಬೇಕು. ಆತ್ಮ ಮತ್ತು ಶರೀರ ಎರಡು ಬೇರೆ ಬೇರೆ ಆಗಿದೆ ಎನ್ನುವುದನ್ನಂತೂ ಎಲ್ಲರೂ ಅರಿತುಕೊಳ್ಳುತ್ತಾರೆ. ಆದರೆ ನಾವಾತ್ಮಗಳ ತಂದೆಯೂ ಸಹ ಇದ್ದಾರೆ ಎನ್ನುವುದನ್ನು ಯಾರೂ ಅರಿತುಕೊಂಡಿಲ್ಲ. ನಾವಾತ್ಮಗಳು ನಿರ್ವಾಣಧಾಮದಲ್ಲಿ ಇರುವವರಾಗಿದ್ದೇವೆ. ಈ ಮಾತುಗಳು ಅವರ ವಿಚಾರದಲ್ಲಿ ಬರುವುದೇ ಇಲ್ಲ. ಈ ಜ್ಞಾನವು ಸಂಪೂರ್ಣವಾಗಿ ಪ್ರಾಯಲೋಪವಾಗಿ ಬಿಡುತ್ತದೆ ಎಂದು ತಂದೆಯು ಹೇಳುತ್ತಾರೆ. ಈಗ ಈ ನಾಟಕವು ಮುಕ್ತಾಯವಾಗುವುದಿದೆ. ಈಗ ಮನೆಗೆ ಹೋಗಬೇಕಾಗಿದೆ. ಅಪವಿತ್ರ ಪತಿತ ಆತ್ಮಗಳು ಹಿಂತಿರುಗಿ ಹೋಗಲು ಸಾಧ್ಯವಿಲ್ಲ. ಒಬ್ಬರೂ ಸಹ ಹೋಗಲು ಸಾಧ್ಯವಿಲ್ಲ. ಇದು ನಾಟಕವಾಗಿದೆ. ಯಾವಾಗ ಎಲ್ಲ ಆತ್ಮಗಳು ಬಂದು ಬಿಡುತ್ತಾರೆ, ನಂತರ ಹಿಂತಿರುಗಿ ಹೋಗಲು ತೊಡಗುತ್ತಾರೆ. ಇದನ್ನಂತೂ ನೀವು ಮಕ್ಕಳೇ ಅರಿತುಕೊಂಡಿದ್ದೀರಿ. ತಂದೆಯು ನಮಗೆ ಆತ್ಮಿಕ ಯಾತ್ರೆಯನ್ನು ಕಲಿಸುತ್ತಿದ್ದಾರೆ. ಹೇಳುತ್ತಾರೆ, ಏ ಆತ್ಮಗಳೇ, ಈಗ ತಂದೆಯನ್ನು ನೆನಪು ಮಾಡುವ ಯಾತ್ರೆಯನ್ನು ಮಾಡಬೇಕಾಗಿದೆ. ಜನ್ಮ ಜನ್ಮಾಂತರಗಳಿಂದ ನೀವು ಶಾರೀರಿಕ ಯಾತ್ರೆಯನ್ನು ಮಾಡುತ್ತಾ ಬಂದಿದ್ದೀರಿ. ಈಗ ನಿಮ್ಮದು ಇದು ಆತ್ಮಿಕ ಯಾತ್ರೆಯಾಗಿದೆ. ಈ ಯಾತ್ರೆಯಿಂದ ನೀವು ಮನೆಗೆ ಹೋಗಿ ಮತ್ತೆ ಇದೇ ಮೃತ್ಯುಲೋಕದಲ್ಲಿ ಹಿಂತಿರುಗಿ ಬರುವುದಿಲ್ಲ. ಮನುಷ್ಯರು ಶಾರೀರಿಕ ಯಾತ್ರೆಗಳಿಗೆ ಹೋಗುತ್ತಾರೆಂದರೆ ಪುನಃ ಇದ್ದಲ್ಲಿಗೆ ಬರುತ್ತಾರೆ. ಅದು ಶಾರೀರಿಕ ದೇಹಾಭಿಮಾನ ಯಾತ್ರೆಯಾಗಿದೆ. ಇದು ಆತ್ಮಿಕ ಯಾತ್ರೆಯಾಗಿದೆ. ಬೇಹದ್ದಿನ ತಂದೆಯಲ್ಲದೆ ಈ ಯಾತ್ರೆಯನ್ನು ಮತ್ಯಾರೂ ಕಲಿಸಲು ಸಾಧ್ಯವಿಲ್ಲ. ನೀವು ಮಕ್ಕಳು ಶ್ರೀಮತದಂತೆ ನಡೆಯಬೇಕಾಗಿದೆ. ಎಲ್ಲದರ ಆಧಾರವು ನೆನಪಿನ ಯಾತ್ರೆಯ ಮೇಲಿದೆ. ಯಾವ ಮಕ್ಕಳು ಎಷ್ಟು ನೆನಪು ಮಾಡುತ್ತಾರೆ ಮತ್ತು ಯಾರಲ್ಲಿ ಯಥಾರ್ಥ ಜ್ಞಾನವಿರುತ್ತದೆಯೋ ಅವರಿಗೆ ನೆನಪು ಸ್ಥಿರವಾಗಿರುತ್ತದೆ. 84 ಜನ್ಮಗಳ ಚಕ್ರದ ಜ್ಞಾನವಿದೆಯಲ್ಲವೇ? ಈಗ ನಮ್ಮ 84 ಜನ್ಮಗಳು ಮುಕ್ತಾಯವಾಯಿತು. ಇದು 84 ಜನ್ಮಗಳ ಚಕ್ರದ ಯಾತ್ರೆಯಾಗಿದೆ. ಇದಕ್ಕೆ ಅವಾಗಮನದ ಯಾತ್ರೆ ಎಂದು ಹೇಳಲಾಗುತ್ತದೆ. ಅವಾಗಮನವಂತೂ ಎಲ್ಲರದ್ದು ಆಗುತ್ತಿರುತ್ತದೆ, ಬರುವುದು ಮತ್ತು ಹೋಗುವುದು. ಜನ್ಮವನ್ನು ತೆಗೆದುಕೊಂಡರು ಮತ್ತು ಶರೀರವನ್ನು ಬಿಟ್ಟರು. ಇದಕ್ಕೆ ಅವಾಗಮನ ಎಂದು
ಹೇಳಲಾಗುತ್ತದೆ. ಈಗ ನೀವು ಈ ದುಃಖಧಾಮದ ಅವಾಗಮನದ ಚಕ್ರದಿಂದ ಬಿಡುಗಡೆಯಾಗುತ್ತಾ ಇದ್ದೀರಿ. ಇದು ದುಃಖಧಾಮವಾಗಿದೆ. ಈಗ ನಿಮ್ಮ ಜನನ ಮರಣ ಎಲ್ಲವೂ ಅಮರಲೋಕದಲ್ಲಿ ಆಗಬೇಕಾಗಿದೆ. ಇದಕ್ಕಾಗಿಯೇ ನೀವು ಅಮರನಾಥನ ಬಳಿ ಪುರುಷಾರ್ಥವನ್ನು ಮಾಡಲು ಬಂದಿದ್ದೀರಿ. ನೀವು ಸದಾ ಅಮರರಲ್ಲ. ನೀವಂತೂ ಜನನ ಮರಣದ ಚಕ್ರದಲ್ಲಿ ಬರುತ್ತೀರಿ. ಈಗ ನಿಮ್ಮ ಚಕ್ರವು ನರಕದಲ್ಲಿದೆ. ಇದರಿಂದ ನಿಮ್ಮನ್ನು ಬಿಡಿಸಿ ಅವಾಗಮನವನ್ನು ಸ್ವರ್ಗದಲ್ಲಿ ಆಗುವಂತೆ ಮಾಡುತ್ತೇನೆ. ಅಲ್ಲಿ ನಿಮಗೆ ಯಾವುದೇ ದುಃಖವಿರುವುದಿಲ್ಲ. ಇದು ನಿಮ್ಮ ಅಂತಿಮ ಜನ್ಮವಾಗಿದೆ. ಹೇಗೆ ವಿನಾಶವಾಗುತ್ತದೆ ಎನ್ನುವುದನ್ನು ನೀವು ನೋಡುತ್ತಾ ಹೋಗುತ್ತೀರಿ. ಈ ಮನುಷ್ಯರು ಯುದ್ಧವಾಗದೇ ಇರಲಿ ಅಥವಾ ಬಾಂಬುಗಳು ಹೋಗಿ ಸಮುದ್ರದಲ್ಲಿ ಹಾಕಲಿ ಎಂದು ಹೇಳುತ್ತಾ ತಲೆಕೆಡಿಸಿಕೊಳ್ಳುತ್ತಾರೆ. ಪಾಪ, ಇವರೆಲ್ಲರೂ ಹೀಗೆ ಹೇಳುತ್ತಾ ಇರುತ್ತಾರೆ. ಆದರೆ ಈಗ ಸಮಯವು ಪೂರ್ಣವಾಗಿದೆ ಎನ್ನುವುದು ಇವರಿಗೆ ತಿಳಿದಿಲ್ಲ. ಈಗ ನೀವು ಸಂಗಮದಲ್ಲಿದ್ದೀರಿ ಮತ್ತು ಪ್ರಪಂಚದವರು ಕಲಿಯುಗ ಈಗ ಪ್ರಾರಂಭವಾಗಿದೆ. ಇನ್ನು 40,000 ವರ್ಷಗಳ ನಂತರ ಸಂಗಮವು ಬರುತ್ತದೆ ಎಂದು ತಿಳಿಯುತ್ತಾರೆ. ಈ ಮಾತು ಸಹ ಶಾಸ್ತ್ರಗಳಿಂದ ಬಂದಿದೆ. ನೀವು ಏನೆಲ್ಲ ವೇದಶಾಸ್ತ್ರ ಮುಂತಾದವುಗಳನ್ನು ಓದುತ್ತಾ ದಾನ ಪುಣ್ಯ ಮುಂತಾದವುಗಳನ್ನು ಜನ್ಮ ಜನ್ಮಾಂತರಗಳಿಂದ ಮಾಡುತ್ತಾ ಬಂದಿದ್ದೀರಿ, ಇದೆಲ್ಲವೂ ಭಕ್ತಿ ಮಾರ್ಗವಾಗಿದೆ ಎಂದು ತಂದೆಯು ತಿಳಿಸುತ್ತಾರೆ. ನೀವು ತಿಳಿದುಕೊಂಡಿದ್ದೀರಿ, ನಾವು ಮೊದಲು ಬ್ರಾಹ್ಮಣ ನಂತರ ದೇವತೆಯಾಗುತ್ತೇವೆ. ಬ್ರಾಹ್ಮಣ ವರ್ಣವು ಎಲ್ಲದಕ್ಕಿಂತ ಶ್ರೇಷ್ಠವಾಗಿದೆ. ಇದಂತೂ ಪ್ರತ್ಯಕ್ಷದ ಮಾತಾಗಿದೆ. ಬ್ರಾಹ್ಮಣರಾಗದ ವಿನಃ ಯಾರೂ ಸಹ ದೇವತಾ ವರ್ಣದಲ್ಲಿ ಬರಲು ಸಾಧ್ಯವಿಲ್ಲ. ನಾವು ಬ್ರಹ್ಮರವರ ಮಕ್ಕಳಾಗಿದ್ದೇವೆ. ಶಿವತಂದೆಯಿಂದ ದೈವಿ ರಾಜ್ಯವನ್ನು ತೆಗೆದುಕೊಳ್ಳುತ್ತಿದ್ದೇವೆಂದು ನೀವು ನಿಶ್ಚಯ ಮಾಡಿಕೊಳ್ಳುತ್ತೀರಿ. ಈಗ ನಿಮ್ಮ ಪುರುಷಾರ್ಥವು ನಡೆಯುತ್ತದೆ. ತೀವ್ರ ಪುರುಷಾರ್ಥ ಮಾಡಬೇಕಾಗುತ್ತದೆ. ಚೆನ್ನಾಗಿ ಓದಿ ನಂತರ ಅನ್ಯರಿಗೂ ಸಹ ಓದಿಸಿ ಯೋಗ್ಯರನ್ನಾಗಿ ಮಾಡಿ. ಅದರಿಂದ ಅವರೂ ಸಹ ಸ್ವರ್ಗದ ಸುಖವನ್ನು ನೋಡಲಿ. ಕೃಷ್ಣಪುರಿಯನ್ನಂತೂ ಎಲ್ಲರೂ ನೆನಪು ಮಾಡಿಕೊಳ್ಳುತ್ತಾರೆ. ಶ್ರೀರಾಮನನ್ನು ಬಾಲ್ಯದಲ್ಲಿ ಉಯ್ಯಾಲೆ ಮುಂತಾದವುಗಳಲ್ಲಿ ತೂಗುವುದಿಲ್ಲ. ಶ್ರೀಕೃಷ್ಣನನ್ನು ಬಹಳ ಪ್ರೀತಿ ಮಾಡುತ್ತಾರೆ. ಆದರೆ ಅಂಧಶ್ರದ್ಧೆಯಿಂದ ಮಾಡುತ್ತಾರೆ. ತಿಳಿದುಕೊಳ್ಳುವುದಂತೂ ಏನೂ ಇಲ್ಲ. ತಂದೆಯು ತಿಳಿಸುತ್ತಾರೆ, ಈ ಸಮಯದಲ್ಲಿ ಇಡೀ ಸೃಷ್ಟಿಯು ತಮೋಪ್ರಧಾನ ಕಪ್ಪಾಗಿದೆ. ಭಾರತವು ಬಹಳ ಸುಂದರ ಚಿನ್ನದ ಯುಗವಾಗಿತ್ತು. ಈಗಂತೂ ಕಬ್ಬಿಣದ ಯುಗವಾಗಿದೆ. ನೀವು ಸಹ ಕಬ್ಬಿಣದ ಯುಗದಲ್ಲಿದ್ದೀರಿ. ಈಗ ಸ್ವರ್ಣಿಮ ಯುಗದಲ್ಲಿ ಹೋಗಬೇಕಾಗಿದೆ. ತಂದೆಯು ಅಕ್ಕಸಾಲಿಗನ ಕೆಲಸವನ್ನು ಮಾಡುತ್ತಿದ್ದಾರೆ. ನೀವಾತ್ಮಗಳಲ್ಲಿ ಕಬ್ಬಿಣ ಮತ್ತು ತಾಮ್ರದ ತುಕ್ಕು ಸೇರ್ಪಡೆಯಾಗಿದೆ. ಅದನ್ನು ಈಗ ತೆಗೆಯಲಾಗುತ್ತದೆ. ಈಗ ನೀವು ಆತ್ಮ ಮತ್ತು ಶರೀರ ಎರಡೂ ಕಲ್ಮಶವಾಗಿ ಬಿಟ್ಟಿದೆ. ನೀವು ಪುನಃ ಸತ್ಯ ಚಿನ್ನವಾಗಬೇಕಾಗಿದೆ. ಶುದ್ಧ ಚಿನ್ನದಲ್ಲಿ ಲೋಹಗಳನ್ನು ಹೆಚ್ಚಾಗಿ ಸೇರಿಸುವುದರಿಂದ ಮೃದುವಾಗಿ ಬಿಡುತ್ತದೆ. ನೀವಾತ್ಮನಲ್ಲಿ ಈಗ ಸ್ವಲ್ಪ ಚಿನ್ನದ ಅಂಶ ಮಾತ್ರ ಉಳಿದಿದೆ. ಆಭರಣವೂ ಸಹ ಹಳೆಯದಾಗಿದೆ. ಇದಕ್ಕೆ 2 ಕ್ಯಾರೆಟ್ ಚಿನ್ನವೆಂದು ಹೇಳುತ್ತಾರೆ. ಆದ್ದರಿಂದ ತಂದೆಯು ಕುಳಿತು ಶ್ರೀಮತವನ್ನು ಕೊಡುತ್ತಾರೆ. ಭಾರತವು ಅವಶ್ಯವಾಗಿ ಸ್ವರ್ಗವಾಗಿತ್ತು. ಮತ್ಯಾವುದೇ ಧರ್ಮದ ರಾಜ್ಯವಿರಲಿಲ್ಲ. ಈಗ ಸ್ವರ್ಗದಲ್ಲಿ ಹೋಗುವ ಪುರುಷಾರ್ಥವನ್ನು ಮಾಡಬೇಕಾಗಿದೆ. ಆದರೆ ಮಾಯೆಯು ಪುರುಷಾರ್ಥ ಮಾಡಲು ಬಿಡುವುದಿಲ್ಲ. ಮಾಯೆಯು ನಮ್ಮನ್ನು ತುಂಬ
ಎದುರಿಸುತ್ತದೆ. ಯುದ್ಧದ ಮೈದಾನದಲ್ಲಿ ನಿಮ್ಮನ್ನು ಬಹಳ ಸೋಲಿಸುತ್ತದೆ. ನಡೆಯುತ್ತಾ ಕೆಲವರು ಬಿರುಗಾಳಿಯಲ್ಲಿ ಬಂದು ಬಿಡುತ್ತಾರೆ. ವಿಕಾರದಲ್ಲಿ ಹೋಗಿ ಒಂದೇ ಬಾರಿ ಮುಖ ಕಪ್ಪಾಗಿ ಮಾಡಿಕೊಳ್ಳುತ್ತಾರೆ. ತಂದೆಯು ತಿಳಿಸುತ್ತಾರೆ, ಈಗ ನಾನು ನಿಮ್ಮ ಮುಖವನ್ನು ಸುಂದರವಾಗಿ ಮಾಡುತ್ತೇನೆ. ನೀವು ವಿಕಾರದಲ್ಲಿ ಹೋಗಿ ಮುಖವನ್ನು ಮತ್ತೆ ಕಪ್ಪು ಮಾಡಿಕೊಳ್ಳಬೇಡಿ. ಯೋಗದಿಂದ ತಮ್ಮ ಸ್ಥಿತಿಯನ್ನು ಶುದ್ಧ ಮಾಡಿಕೊಳ್ಳಿ. ಶುದ್ಧವಾಗುತ್ತಾ ತುಕ್ಕು ಬಿಟ್ಟು ಹೋಗುತ್ತದೆ. ಆದ್ದರಿಂದ ಬಟ್ಟಿಯಲ್ಲಿರಬೇಕಾಗಿದೆ. ಅಕ್ಕಸಾಲಿಗರು ಈ ಮಾತುಗಳನ್ನು ಒಳ್ಳೆಯ ರೀತಿಯಲ್ಲಿ ಅರಿತುಕೊಳ್ಳುತ್ತಾರೆ. ಬೆಂಕಿಯಲ್ಲಿ ಹಾಕುವುದರಿಂದಲೇ ಚಿನ್ನದಲ್ಲಿರುವ ಕಲ್ಮಶವು ಬಿಟ್ಟು ಹೋಗುತ್ತದೆ. ನಂತರ ಚಿನ್ನವು ಶುದ್ಧವಾಗುತ್ತದೆ. ತಂದೆಯು ಹೇಳುತ್ತಾರೆ, ನೀವು ನನ್ನನ್ನು ಎಷ್ಟು ನೆನಪು ಮಾಡುತ್ತೀರಿ ಅಷ್ಟು ಶುದ್ಧವಾಗುತ್ತೀರಿ. ತಂದೆಯಂತೂ ಶ್ರೀಮತವನ್ನು ಕೊಡುತ್ತಾರೆ. ಮತ್ತೇನು ಮಾಡುತ್ತಾರೆ? ಬಾಬಾ ಕೃಪೆ ಮಾಡಿ ಎಂದು ಹೇಳುತ್ತೀರೆಂದರೆ ಕೃಪೆಯೇನು ಮಾಡುವುದು? ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ನೆನಪಿನಲ್ಲಿದ್ದಾಗ ತುಕ್ಕು ಬಿಟ್ಟು ಹೋಗುತ್ತದೆ. ಆದ್ದರಿಂದ ನೆನಪಿನಲ್ಲಿ ಇರಬೇಕೋ ಅಥವಾ ಕೃಪೆ ಆಶೀರ್ವಾದವನ್ನು ಬೇಡಬೇಕೋ? ಇದರಲ್ಲಿ ಪ್ರತಿಯೊಬ್ಬರೂ ತಮ್ಮ ಪರಿಶ್ರಮವನ್ನು ಪಡಬೇಕಾಗಿದೆ. ಆತ್ಮಿಕ ಮಕ್ಕಳೇ, ಈ ಯಾತ್ರೆಯಲ್ಲಿ ಸುಸ್ತಾಗಬೇಡಿ. ಗಳಿಗೆಯೂ ನನ್ನನ್ನು ಮರೆಯಬೇಡಿ ಎಂದು ತಂದೆಯು ತಿಳಿಸುತ್ತಾರೆ. ಎಷ್ಟು ನೆನಪಿನಲ್ಲಿರುತ್ತೀರಿ ಅಷ್ಟು ಸಮಯ ನೀವು ಬಟ್ಟಿಯಲ್ಲಿರುತ್ತೀರಿ. ನೆನಪೇ ಮಾಡುವುದಿಲ್ಲವೆಂದರೆ ಬಟ್ಟಿಯಲ್ಲಿಲ್ಲವೆಂದರ್ಥ. ಮತ್ತೆ ನಿಮ್ಮಿಂದ ಇನ್ನೂ ವಿಕರ್ಮಗಳಾಗುತ್ತಾ ಹೋಗುತ್ತದೆ. ಇದರಿಂದ ನೀವು ಕಪ್ಪಾಗಿ ಬಿಡುತ್ತೀರಿ. ಪರಿಶ್ರಮಪಟ್ಟು ಸುಂದರ ಪವಿತ್ರರಾಗುತ್ತೀರಿ. ಮತ್ತೆ ಕಪ್ಪಾಗುತ್ತೀರೆಂದರೆ ನೀವು 50% ಕಪ್ಪಾಗಿದ್ದವರು ಈಗ ಮತ್ತೆ 100% ಕಪ್ಪಾಗಿ ಬಿಡುತ್ತೀರಿ. ಕಾಮವಿಕಾರವೇ ನಿಮ್ಮನ್ನು ಕಪ್ಪಾಗಿ ಮಾಡಿದೆ. ಅದು ಕಾಮಚಿತೆಯಾಗಿದೆ, ಇದು ಜ್ಞಾನಚಿತೆಯಾಗಿದೆ. ಮುಖ್ಯ ಮಾತು ಕಾಮವಿಕಾರದ್ದಾಗಿದೆ. ಮನೆಯಲ್ಲಿ ಜಗಳವೇ ಇದರ ಮೇಲಾಗುತ್ತದೆ. ಕುಮಾರಿಯರಿಗೂ ಸಹ ತಿಳಿಸಲಾಗುತ್ತದೆ, ಈಗ ನೀವು ಪವಿತ್ರರಾಗಿದ್ದೀರಿ, ಆದ್ದರಿಂದ ಚೆನ್ನಾಗಿದ್ದೀರಲ್ಲವೇ? ಕುಮಾರಿಯರಿಗೆ ಎಲ್ಲರೂ ಕಾಲಿಗೆ ನಮಸ್ಕಾರ ಮಾಡುತ್ತಾರೆ, ಏಕೆಂದರೆ ಪವಿತ್ರರಾಗಿರುತ್ತಾರೆ. ನೀವೆಲ್ಲರೂ ಬ್ರಹ್ಮಕುಮಾರಿಯರಾಗಿದ್ದೀರಲ್ಲವೇ? ನೀವು ಬ್ರಹ್ಮಕುಮಾರಿಯರೇ. ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತೀರಿ. ಆದ್ದರಿಂದ ನಿಮ್ಮ ನೆನಪಾರ್ಥವೇ ಭಕ್ತಿ ಮಾರ್ಗದಲ್ಲಿ ನಡೆದು ಬರುತ್ತದೆ. ಕುಮಾರಿಯರಿಗೆ ತುಂಬ ಗೌರವ ಕೊಡುತ್ತಾರೆ. ಬ್ರಹ್ಮಕುಮಾರರೂ ಇದ್ದೀರಿ, ಆದರೆ ಮಾತೆಯರದ್ದು ಮೆಜಾರಿಟಿ ಆಗಿದೆ. ಸ್ವಯಂ ತಂದೆಯೇ ಬಂದು ಒಂದೇ ಮಾತರಂ ಎಂದು ಹೇಳುತ್ತಾರೆ. ನೀವು ತಂದೆಯನ್ನು ವಾರಸುದಾರನನ್ನಾಗಿ ಮಾಡಿಕೊಳ್ಳುತ್ತೀರಿ. ಭಕ್ತಿ ಮಾರ್ಗದಲ್ಲಿ ನೀವು ಈಶ್ವರನಿಗೆ ದಾನವನ್ನು ಏಕೆ ಕೊಡುತ್ತೀರಿ? ತಂದೆಯಂತೂ ಮಕ್ಕಳಿಗೆ ಕೊಡುತ್ತಾರಲ್ಲವೇ? ಅಂದಾಗ ಈಶ್ವರನಿಗೆ ದಾನವನ್ನು ಮಾಡುತ್ತೀರಿ ಏಕೆ? ಈಶ್ವರ ಅರ್ಥವಾಗಿಯೂ ಮಾಡುತ್ತಾರೆ, ಕೃಷ್ಣಾರ್ಥವಾಗಿಯೂ ಮಾಡುತ್ತಾರೆ. ಕೃಷ್ಣನು ನಿಮಗೆ ಏನಾಗಬೇಕು? ನೀವು ಅವರಿಗೆ ದಾನ ಕೊಡುತ್ತೀರಿ. ಅರ್ಥವಿರಬೇಕಲ್ಲವೇ? ಕೃಷ್ಣನಂತೂ ಬಡವನಲ್ಲ, ಆದರೂ ಸಹ ಈಶ್ವರ ಅರ್ಥವೆಂದು ಹೇಳುತ್ತಾರೆ. ಕೃಷ್ಣಾರ್ಥವಾಗಿ ಇರುವುದೇ ಇಲ್ಲ. ಕೃಷ್ಣನಂತೂ ಸತ್ಯಯುಗದ ರಾಜಕುಮಾರನಾಗಿದ್ದಾನೆ. ತಂದೆಯು ತಿಳಿಸುತ್ತಾರೆ, ನಾನು ಎಲ್ಲರ ಮನೋಕಾಮನೆಗಳನ್ನು ಪೂರ್ಣಗೊಳಿಸುತ್ತೇನೆ. ಕೃಷ್ಣನಂತೂ ಮನೋಕಾಮನೆಗಳನ್ನು ಪೂರ್ಣ ಮಾಡಲು ಸಾಧ್ಯವಿಲ್ಲ. ಮನುಷ್ಯರು ಕೃಷ್ಣನನ್ನೇ ಈಶ್ವರನೆಂದು ತಿಳಿದು ಕೃಷ್ಣಾರ್ಪಣಂ ಎಂದು ಹೇಳುತ್ತಾರೆ. ವಾಸ್ತವದಲ್ಲಿ ನಾನು ಫಲವನ್ನು
ಕೊಡುವವನಾಗಿದ್ದೇನೆ. ಭಕ್ತಿ ಮಾರ್ಗದ ಎಲ್ಲ ಮಾತುಗಳನ್ನು ನಿಮಗೆ ತಿಳಿಸಲಾಗುತ್ತದೆ. ಶಿವತಂದೆಗೆ ನೀವು ದಾನವನ್ನು ಕೊಡುತ್ತೀರೆಂದರೆ ಅವಶ್ಯವಾಗಿ ಅವರು ಮಗನಾದರಲ್ಲವೇ? ಭಕ್ತಿ ಮಾರ್ಗದಲ್ಲಿಯೂ ಸಹ ಮಗನಾಗಿದ್ದಾರೆ, ಇಲ್ಲಿಯೂ ಸಹ ಮಗನಾಗಿದ್ದಾರೆ. ಭಕ್ತಿ ಮಾರ್ಗದಲ್ಲಿ ಅಲ್ಪಕಾಲಕ್ಕೋಸ್ಕರ ಆಸ್ತಿಯು ಸಿಗುತ್ತದೆ. ಈಗಂತೂ ಇದು ನೇರ ಸಂಬಂಧವಾಗಿದೆ. ಆದ್ದರಿಂದ ನಿಮಗೆ 21 ಜನ್ಮಗಳಿಗಾಗಿ ಆಸ್ತಿಯು ಸಿಗುತ್ತದೆ. ಇಲ್ಲಂತೂ ಪೂರ್ಣ ಬಲಿಯಾರಿಯಾಗಬೇಕಾಗುತ್ತದೆ. ನೀವು ಒಂದು ಬಾರಿ ಬಲಿಯಾರಿಯಾಗುತ್ತೀರೆಂದರೆ ಇವರು 21 ಬಾರಿ ಬಲಿಯಾರಿಯಾಗುತ್ತಾರೆ. ನೀವು ತಂದೆಯಿಂದ ವಜ್ರವನ್ನು ಪಡೆಯುವುದಕ್ಕಾಗಿ ಕವಡೆಯನ್ನು ತೆಗೆದುಕೊಂಡು ಬರುತ್ತೀರಿ. ಆಂತರ್ಯದಲ್ಲಿ ತಿಳಿದುಕೊಳ್ಳುತ್ತೀರಿ, ನಾವು ಇಡೀ ಅವಲಕ್ಕಿಯನ್ನು ಶಿವಬಾಬಾರವರ ಭಂಡಾರದಲ್ಲಿ ಹಾಕುತ್ತೇವೆ. ಸುಧಾಮನ ಮಾತು ಈಗಿನದ್ದಾಗಿದೆ. ಶಿವತಂದೆಗೆ ನೀವು ದಾನವನ್ನು ಕೊಡುತ್ತೀರೆಂದರೆ ಅವರು ನಮಗೇನಾಗಬೇಕು? ಅವರು ನಿಮ್ಮ ಮಗನಾಗಿದ್ದಾರೆಂದರೆ ಅವರಿಗಿಂತಲೂ ನೀವು ದೊಡ್ಡವರಾದಿರಿ. ಒಂದನ್ನು ಕೊಟ್ಟರೆ ಲಕ್ಷವನ್ನು ಪಡೆಯುತ್ತೇವೆ ಎಂದು ತಿಳಿಯುತ್ತೀರಿ. ಕೊಡುವಂತಹ ದಾತ ಅವರೊಬ್ಬರೇ ಆಗಿದ್ದಾರೆ. ಸಾಧು ಸಂತರು ನಿಮಗೆ ಏನನ್ನೂ ಕೊಡುವುದಿಲ್ಲ. ಭಕ್ತಿ ಮಾರ್ಗದಲ್ಲಿಯೂ ಸಹ ನಾನೇ ನಿಮಗೆ ಕೊಡುತ್ತೇನೆ ಎಂದು ತಂದೆಯು ತಿಳಿಸುತ್ತಾರೆ. ಆದ್ದರಿಂದ ನಿಮಗೆ ಎಷ್ಟು ಮಂದಿ ಮಕ್ಕಳು ಎಂದು ತಂದೆಯು ಕೇಳುತ್ತಾರೆ. ಇದು ಕೆಲವರಿಗೆ ಅರ್ಥವಾಗುತ್ತದೆ, ಇನ್ನು ಕೆಲವರಿಗೆ ಅರ್ಥವಾಗುವುದಿಲ್ಲ. ಈಗ ನೀವು ಅರಿತುಕೊಂಡಿದ್ದೀರಿ, ನಾವು ಶಿವತಂದೆಗೆ ಬಲಿಹಾರಿ ಆಗುತ್ತೇವೆ. ನಮ್ಮ ತನು ಮನ ಧನ ಎಲ್ಲವೂ ಅವರದ್ದಾಗಿದೆ. ಅವರು ನಮಗೆ 21 ಜನ್ಮಗಳ ಆಸ್ತಿಯನ್ನು ಕೊಡುತ್ತಾರೆ. ಸಾಹುಕಾರರ ಹೃದಯವು ವಿದೀರ್ಣವಾಗುತ್ತದೆ. ತಂದೆಯ ಹೆಸರೇ ಆಗಿದೆ ಬಡವರ ಬಂಧು. ತಂದೆಯು ತಿಳಿಸುತ್ತಾರೆ, ನೀವು ತಮ್ಮ ಗೃಹಸ್ಥ ವ್ಯವಹಾರವನ್ನು ಸಹ ಸಂಭಾಲನೆ ಮಾಡಬೇಕು. ಇಲ್ಲಿ ಬಂದು ಕುಳಿತು ಬಿಡಿ ಎಂದಲ್ಲ, ಕೇವಲ ಶ್ರೀಮತದ ಮೇಲೆ ನಡೆಯಬೇಕಾಗಿದೆ. ನನ್ನೊಬ್ಬನನ್ನೇ ನೆನಪು ಮಾಡಿ. ಭಕ್ತಿ ಮಾರ್ಗದಲ್ಲಿಯೂ ನನ್ನವರಂತೂ ಒಬ್ಬರ ವಿನಃ ಬೇರೆ ಯಾರೂ ಇಲ್ಲವೆಂದು ನೀವು ಆಡುತ್ತೀರಿ. ನೀವು ಮಕ್ಕಳಿಗೆ ಎಷ್ಟೊಂದು ಮಾತುಗಳನ್ನು ತಿಳಿಸುತ್ತೇನೆ. ಎಲ್ಲರೂ ಸಹ ಒಂದೇ ರೀತಿಯ ಬುದ್ಧಿವಂತರಿರಲು ಸಾಧ್ಯವಿಲ್ಲ. ಅಂತ್ಯದಲ್ಲಿ ಬರುತ್ತಾರೆ, ನಂತರ ನಿಮ್ಮಲ್ಲಿ ಬಲವೂ ಸಹ ಇರುತ್ತದೆ. ಕೇಳುವುದರಿಂದಲೇ ತಕ್ಷಣ ಬಂದು ಹಿಡಿದುಕೊಂಡು ಬಿಡುತ್ತಾರೆ. ತಂದೆಯು ನಮಗೆ 21 ಜನ್ಮಗಳಿಗೋಸ್ಕರ ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಾರೆ ಎಂದು ನಿಶ್ಚಯವಾಗುತ್ತದೆ ಎಂದರೆ 1 ಸೆಕೆಂಡ್ ಸಹ ತಂದೆಯನ್ನು ಬಿಡುವುದಿಲ್ಲ. ಈ ಬ್ರಹ್ಮ ತಂದೆಯೂ ಸಹ ತಮ್ಮ ಅನುಭವವನ್ನು ತಿಳಿಸುತ್ತಾರಲ್ಲವೇ? ಇವರಂತೂ ವಜ್ರದ ವ್ಯಾಪಾರಿಯಾಗಿದ್ದರು. ಕುಳಿತಿದ್ದಂತೆಯೇ ಏನಾಗಿಬಿಟ್ಟಿತು? ತಂದೆಯ ಮುಖಾಂತರ ರಾಜ್ಯ ಭಾಗ್ಯವು ಸಿಗುತ್ತದೆ ಎನ್ನುವುದನ್ನು ನೋಡಿದರು, ವಿನಾಶವನ್ನು ಸಹ ನೋಡಿದರು ಮತ್ತು ರಾಜ್ಯ ಭಾಗ್ಯವನ್ನು ಸಹ ನೋಡಿದಾಗ ಈ ಗುಲಾಮತನವನ್ನು ಬಿಡು ಎಂದು ತನಗೆ ತಾನೇ ಹೇಳಿಕೊಂಡರು. ಸಾಕ್ಷಾತ್ಕಾರವಾಯಿತು, ಆದರೆ ಅರಿವಿರಲಿಲ್ಲ. ನನಗೆ ರಾಜ್ಯ ಭಾಗ್ಯವು ಸಿಗುತ್ತದೆ ಎಂದಷ್ಟೇ ತಿಳಿಯಿತು. ತಂದೆಯು ಸ್ವರ್ಗದ ರಾಜ್ಯ ಭಾಗ್ಯವನ್ನು ಕೊಡಲು ಬಂದಿದ್ದಾರೆ ಎಂದು ತಿಳಿದಾಗ ತಕ್ಷಣ ಹಿಡಿದುಕೊಳ್ಳಬೇಕಲ್ಲವೇ? ಬಾಬಾ ಇದೆಲ್ಲವೂ ತಮ್ಮದು ಎಂದು ಹೇಳಿ ನಿಮ್ಮ ಸೇವೆಯಲ್ಲಿ ತೊಡಗಿಸಿದರು. ತಂದೆಯೂ ಸಹ ಸರ್ವಸ್ವವನ್ನು ಈ ಮಾತೆಯರ ಕೈಯಲ್ಲಿ ಕೊಟ್ಟು ಬಿಟ್ಟರು. ಮಾತೆಯರ ಸಂಘಟನೆಯನ್ನು ಮಾಡಿದರು, ಜವಾಬ್ದಾರಿಯನ್ನು ಅವರಿಗೆ ಕೊಟ್ಟು ಬಿಟ್ಟರು. ತಂದೆಯೇ ಎಲ್ಲವನ್ನು
ಮಾಡಿಸುತ್ತಿದ್ದರು. ತಂದೆಯಿಂದ 21 ಜನ್ಮಗಳ ಆಸ್ತಿಯೂ ಸಿಗುತ್ತದೆ ಎಂದಾಗ ನೀವು ತೆಗೆದುಕೊಳ್ಳಿ ಎಂದು ಎಲ್ಲರಿಗೂ ತಿಳಿಸಿದರು. ಬ್ರಹ್ಮ ತಂದೆಯು ತಕ್ಷಣ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡಿಬಿಟ್ಟರು. ಯಾವಾಗ ತ್ಯಾಗ ಮಾಡಿದರು ಆಗಿನಿಂದ ಅಪಾರ ಖುಷಿಯಲ್ಲಿ ನಡೆಯುತ್ತಾ ಬಂದರು. ನಾವು ಅನೇಕ ಬಾರಿ ನಮ್ಮ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡಿದ್ದೇವೆ. ತಂದೆಯು ಬ್ರಹ್ಮ ಕುಮಾರ ಕುಮಾರಿಯರ ಮುಖಾಂತರ ಅನೇಕ ಬಾರಿ ಸ್ಥಾಪನೆ ಮಾಡಿರಬಹುದು. ಇಂತಹ ಮಾತುಗಳಿವೆ ಎಂದರೆ ನಿಧಾನವೇಕೆ? ತಂದೆಯಿಂದ ನಾವು 21 ಜನ್ಮಗಳ ಆಸ್ತಿಯನ್ನು ಅವಶ್ಯವಾಗಿ ಪಡೆಯುತ್ತೇವೆ. ತಂದೆಯಂತೂ ಮನೆಮಠವನ್ನು ಬಿಡಿಸುವುದಿಲ್ಲ. ಬಲೆ ಅವರನ್ನು ಬಹಳ ಚೆನ್ನಾಗಿ ಸಂಭಾಲನೆ ಮಾಡಿ, ಆದರೆ ತಂದೆಯನ್ನೇ ನೆನಪು ಮಾಡಬೇಕಾಗಿದೆ. ನಾವು ತಂದೆಯವರಾಗಿದ್ದೇವೆ ಎನ್ನುವ ನಶೆ ಇರಬೇಕು. ಬಾಬಾ ಇಂತಹ ಮಗು ತುಂಬ ಒಳ್ಳೆಯ ನಿಶ್ಚಯ ಬುದ್ಧಿವಂತರಾಗಿದ್ದಾರೆ, ಅನೇಕರಿಗೆ ತಿಳಿಸುತ್ತಾರೆ ಎಂದು ತಂದೆಗೆ ಪತ್ರವನ್ನು ಬರೆಯುತ್ತಾರೆ. ಆದರೆ ನಿಶ್ಚಯ ಬುದ್ಧಿಯವರಂತೂ ನಮ್ಮ ಬಳಿ ಬರುವುದೇ ಇಲ್ಲ. ತಂದೆಯೊಂದಿಗೆ ಮಿಲನವನ್ನೇ ಮಾಡಿಲ್ಲ. ಹಾಗೆಯೇ ಶರೀರ ಬಿಡುತ್ತಾರೆಂದರೆ ತಂದೆಯಿಂದ ಆಸ್ತಿಯು ಹೇಗೆ ಸಿಗುತ್ತದೆ? ಇಲ್ಲಂತೂ ತಂದೆಯ ಮಡಿಲನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಎಲ್ಲವೇ ನಿಶ್ಚಯವಾಯಿತು ಮತ್ತು ಶರೀರ ಬಿಟ್ಟರು. ಯಾವುದೇ ಪರಿಶ್ರಮ ಪಡಲಿಲ್ಲ. ಕಬ್ಬಿಣದ ಯುಗದಿಂದ ಚಿನ್ನದ ಯುಗದವರಾಗಿಲ್ಲವೆಂದರೆ ಸಾಧಾರಣ ಪ್ರಜೆಗಳಲ್ಲಿ ಜನ್ಮ ಪಡೆಯಬೇಕಾಗುತ್ತದೆ. ಒಂದು ವೇಳೆ ಮಗುವಾಗಿ ಪಕ್ಕ ಆದ ನಂತರ ಶರೀರ ಬಿಡುತ್ತೀರೆಂದರೆ ವಾರಸುದಾರರಾಗಿ ಬಿಡುತ್ತೀರಿ. ವಾರಸುದಾರರಾಗುವುದರಲ್ಲಿ ಪರಿಶ್ರಮವಾಗುತ್ತದೆಯೇ? ಕೆಲವರಂತೂ ಸೂರ್ಯವಂಶಿ ರಾಜ್ಯಭಾಗ್ಯವನ್ನು ಪಡೆಯುತ್ತಾರೆ. ಇನ್ನು ಕೆಲವರು ಸೇವೆ ಮಾಡುತ್ತಾ ಅಂತ್ಯದಲ್ಲಿ ಒಂದು ಜನ್ಮಕ್ಕೋಸ್ಕರ ರಾಜ ಪದವಿಯನ್ನು ಪಡೆದುಕೊಳ್ಳುತ್ತಾರಷ್ಟೇ. ಅವರದ್ದು ಸುಖದ ಪದವಿ ಆಯಿತೆ. ರಾಜ್ಯಭಾಗ್ಯದ ಸುಖವಂತೂ ಮೊದಲು ಇರುತ್ತದೆ, ನಂತರ ಕಲೆಗಳು ಕಡಿಮೆ ಆಗುತ್ತಾ ಹೋಗುತ್ತದೆ. ಮಕ್ಕಳು ಪುರುಷಾರ್ಥ ಮಾಡಿ ಮಾತಾಪಿತರನ್ನು ಅನುಕರಣೆ ಮಾಡಬೇಕಾಗಿದೆ. ಮೊಮ್ಮ ಬಾಬಾರವರ ಸಿಂಹಾಸನದ ಮೇಲೆ ಕುಳಿತುಕೊಳ್ಳಲು ಯೋಗ್ಯರಾಗಿ. ಹಾರ್ಟ್ ಫೇಲ್ ಏನಾಗಬೇಕು? ಪುರುಷಾರ್ಥ ಮಾಡಿ ಅನುಕರಣೆ ಮಾಡಿ. ಸೂರ್ಯವಂಶಿ ಸಿಂಹಾಸನದ ಮಾಲೀಕರಾಗಿರಿ. ಸ್ವರ್ಗದಲ್ಲಂತೂ ಬನ್ನಿ. ಅನುತ್ತೀರ್ಣರಾಗುತ್ತೀರೆಂದರೆ ಚಂದ್ರವಂಶದಲ್ಲಿ ಬರುತ್ತೀರಿ. 2 ಕಲೆಗಳು ಕಡಿಮೆಯಾಗಿ ಬಿಡುತ್ತದೆ. ಒಳ್ಳೆಯದು. ಧಾರಣೆಗಾಗಿ ಮುಖ್ಯ ಸಾರ. ತಂದೆಯಿಂದ ಆಶೀರ್ವಾದವನ್ನು ಬೇಡುವ ಬದಲು ನೆನಪಿನ ಯಾತ್ರೆಯಲ್ಲಿ ತತ್ಪರರಾಗಿರಬೇಕಾಗಿದೆ. ಆತ್ಮಿಕ ಯಾತ್ರೆಯಲ್ಲಿ ಎಂದೂ ಸುಸ್ತಾಗಬಾರದಾಗಿದೆ. ಶಿವತಂದೆಯನ್ನು ತಮ್ಮ ವಾರಸುದಾರರನ್ನಾಗಿ ಮಾಡಿಕೊಂಡು ಅವರ ಮೇಲೆ ಪೂರ್ಣ ಬಲಿಹಾರಿಯಾಗಬೇಕಾಗಿದೆ. ಮಾತಾಪಿತರನ್ನು ಅನುಕರಣೆ ಮಾಡಬೇಕಾಗಿದೆ. 21 ಜನ್ಮಗಳ ರಾಜ್ಯಭಾಗ್ಯದ ಸುಖವನ್ನು ತೆಗೆದುಕೊಳ್ಳಬೇಕು. ವರದಾನ: ನಿಮಿತ್ತ ಭಾವದ ಅಭ್ಯಾಸದ ಮೂಲಕ ಸ್ವಯಂನ ಮತ್ತು ಸರ್ವರ ಪ್ರಗತಿ ಮಾಡುವಂತಹ ನ್ಯಾರಾ ಮತ್ತು ಪ್ಯಾರಾ ಭವ. ನಿಮಿತ್ತರಾಗುವ ಪಾತ್ರ ಸದಾ ನ್ಯಾರಾ ಮತ್ತು ಪ್ಯಾರಾ ಆಗಿ ಮಾಡುತ್ತದೆ. ಒಂದು ವೇಳೆ ನಿಮಿತ್ತ ಭಾವದ ಅಭ್ಯಾಸ ಸ್ವತಃ ಮತ್ತು ಸಹಜವಿದ್ದಾಗ ಸದಾ ಸ್ವಯಂನ ಪ್ರಗತಿ ಮತ್ತು ಸರ್ವರ ಪ್ರಗತಿ ಪ್ರತಿ ಹೆಜ್ಜೆಯಲ್ಲಿ ಸಮಾವೇಶವಾಗಿರುತ್ತದೆ. ಈ ಆತ್ಮರುಗಳ ಹೆಜ್ಜೆ ಧರಣಿಯ ಮೇಲಿರುವುದಿಲ್ಲ, ಆದರೆ ಸ್ಟೇಜ್ ಮೇಲಿರುತ್ತದೆ. ನಿಮಿತ್ತರಾಗಿರುವ ಆತ್ಮಗಳು ಸದಾ ಇದೇ ಸ್ಮೃತಿ ಸ್ವರೂಪದಲ್ಲಿರುತ್ತಾರೆ. ವಿಶ್ವದ ಮುಂದೆ ತಂದೆಯ ಸಮಾನ ಉದಾಹರಣೆಯಾಗಿರುತ್ತಾರೆ. ಸ್ಲೋಗನ್: ಸುಖದಾತನ ಮಕ್ಕಳು ಸದಾ
ಸುಖದ ಉಯ್ಯಾಲೆಯಲ್ಲಿ ತೂಗಾಡುತ್ತೀರಿ. ದುಃಖದ ಅಲೆಯಲ್ಲಿ ಬರಬೇಡಿ. ಒಳ್ಳೆಯದು. ಓಂ ಶಾಂತಿ.